ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಿ ನಿವಾಸದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ರೇಷ್ಮೆ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಷ್ಮೆ ಕೃಷಿ ತಾಂತ್ರಿಕ ಕಾರ್ಯಾಗಾರವನ್ನು ಊರಿನ ಮುಖಂಡರು, ಅಧಿಕಾರಿಗಳು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಉಪನಿರ್ದೇಶಕ ಎಸ್ ಸಿದ್ದರಾಜು, ಸಹಾಯಕ ನಿರ್ದೇಶಕ ಬಿವೈ ಬಿರಾದರ್, ವಿಸ್ತರಣಾ ಅಧಿಕಾರಿ ಎಸ್ಐ ಗೋಲ್ಗೊಂಡ, ಪ್ರಗತಿಪರ ರೇಷ್ಮೆ ಬೆಳೆಗಾರ ಅಖಂಡಪ್ಪ ಬೆನ್ನೂರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಸದಸ್ಯ, ಹಿರಿಯ ರೇಷ್ಮೆ ಬೆಳೆಗಾರ ಸಿದ್ದಣ್ಣ ಕಲ್ಲೂರ್, ರೇಷ್ಮೆ ಬೆಳೆಗಾರ ದಿನೇಶ್ ಗಾಯಕ್ವಾಡ್, ವಿನೋದ್ ಬಿರಾದರ್, ಅಮೀರ್ ಕೊರಬು ಮತ್ತು ಅನೇಕ ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರವಿ ಕೋಲಾಕರ, ಬಸವನ ಬಾಗೇವಾಡಿ. ಯಾವುದೇ ಆಗಲಿ, ಈಗ ಅವ್ರು ರೇಷ್ಮೆ ಒಳಗಂತಂದ್ರು ಅವರು ಒಂದು ಜೀವನೇ, ಅದಕ್ಕೂ ಬದುಕಲಿಕ್ಕೆ ಏನು ಬೇಕಪ್ಪ ಅಂತಂದ್ರೆ ಶುದ್ಧವಾದ ವಾತಾವರಣ ಬೇಕಾಗಿರ್ತದೆ. ಚಳಿ ಆಗಲಿ ಬಿಸಿಲಾಗಲಿ, ಅದಕ್ಕೂ ಒಂದು ಚಳಿ ಜಾಸ್ತಿ ಆಯ್ತು ಅಂದ್ರೂ ತಡೆಯೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಆಯಿತು ತಡೆಯೋಕ್ಕಾಗಿಲ್ಲ. ಅದಕ್ಕೆ ನಾವು ಅದಕ್ಕೆ ಏನು ವಯಸ್ಸು ಆ ಟೈಮ್ಗೆ ವಾತಾವರಣವನ್ನು ಕಲ್ಪಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ಎಲ್ಲ ರೈತರಿಗೆ, ಹೆಚ್ಚಿನ ರೈತರು ನಿಮ್ಮ ಮೂಲಕ, ಯಾಕಂದ್ರೆ ನೀವೆಲ್ಲ ಈಗ ಬಂದವರೆಲ್ಲ ರೇಷ್ಮೆಯಿಂದ ಪ್ರಗತಿಪರ ಒಂದು ಪ್ರಗತಿ ಸಾಧಿಸಿದವರಿದ್ದೀರಿ. ಅದಕ್ಕೆ ನಿಮ್ಮ ಮೂಲಕ ಇನ್ನೂ ಹೆಚ್ಚಿನ ರೈತರಿಗೆ ಇದು ತಲುಪಬೇಕು ಅಂತ ನಾನು ಹೇಳಿದೆ. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ನೀರಾವರಿ ಸೌಲಭ್ಯಗಳದ, ನಮ್ಮ ಈ ಬಾಗೇವಾಡಿ ಭಾಗದಾಗ ಈ ಕಡೆ ತಾಳಿಕೋಟೆ ತಾಲೂಕಿನಾಗ ಹೋದ್ರೆ ನೀರಾವರಿನೂ ಇಲ್ಲ, ಸೌಲಭ್ಯ ಇಲ್ಲ, ಮಳೆ ಆಶ್ರಿತನೇ ಐತಿ. ಇಲ್ಲೆಲ್ಲ ನಮ್ಮ ಮೂರು ಅಂಗಡಿ ಈ ಸೈಡ್ ಎಲ್ಲ ಎಲ್ಲ ಕಡೆ ಈ ಸೈಡ್ ಎಲ್ಲ ಹೋದರೆ ಎಲ್ಲ ಕಡೆ ನೀರಿನ ಸೌಲಭ್ಯ ಐತಿ, ಆಳ ಕೊಳಗಳದಾವ, ಕೆನಾಲ್ಗಳಿದೆ. ಸೊ ಅದಕ್ಕೆ ಅದದ್ದು ರೈತರು ಬರೇ ನಾವು ಒಂದೇ ಬೆಳೆಗಳನ್ನು ಮಾಡೋ ಬದಲಿ ಈ ಥರ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ಹೆಚ್ಚಿನ ಲಾಭ ಪಡಿಬೇಕಂತ ಹೇಳ್ತಾ ಅವ ಅಲ್ಲೇ ಇದ್ದೇ ಸಿಗುತ್ತೈತಿ, ಮುಂದೆ ಹೊಡಿತಾ ಇಲ್ಲ. ಅದಕ್ಕಾಗಿ ಹಿಂಗಾಗಿ ಕೆಲವೊಬ್ರು ಹೇಳ್ತಾರೆ, ಇರ್ಲಿ ಸರ್ ನಾವು ಬುಡಕ ಕಟ್ ಮಾಡ್ತೀವಿ. ಬುಡಕ ಕಟ್ ಮಾಡಬೇಡ್ರಿ, ಬುಡಕ ಕಟ್ ಸ್ಟಂಪ್ ಮಾಡ್ರಿ, ಸಿಂಗಲ್ ಸ್ಟಂಪ್ ಮಾಡ್ರಿ ಅಂತೇವೆ. ಸಿಂಗಲ್ ಸ್ಟಂಪ್ ಮಾಡೋದು ಗೊತ್ತಿದೆ ನಿಮಗೆ, ಸಾಕಷ್ಟು ಗಾಳಿ ಆಡುತ್ತೆ, ತೋಟಕ್ಕೆ ಬಿಸಿಲಾಡ್ತೈತಿ ಮತ್ತು ಅದ್ರ ರೋಗಾಣುಗಳು ಕಡಿಮೆ ಅಂತ ನಾವು ಸಿಂಗಲ್ ಸ್ಟಂಪ್ ಹೇಳ್ತೀವಿ. ಕೆಳಗೆ ಹೋಗಬೇಡ್ರಿ, ನೀವು ಇರೋದ್ರಲ್ಲೇ 1 ಇಂಚ್ ಅಥವಾ 2 ಇಂಚ್ ಕಟಾವು ಕೆಳಗೆ ಇಳಿಸಿ. ಈಗ ಒಂದು ಫೂಟ್ 18 ಇಂಚ್ ಇದೆಯಲ್ಲ, ಒಟ್ಟು 18 ಇಂಚ್ ವರ 20 ಇಂಚ್ ಇರ್ತದೆ ನಮ್ದು ಭಾಳ ಅದರ ಸ್ಟೆಪ್. ಅದ್ರಾಗ ಒಂದು 6 ಇಂಚ್ ಕಟ್ ಮಾಡಿ ಹೊಸ ಗಾಯಗತಿ ಸಾಧ್ಯವಾದ್ರೆ ಭಾಳ ಕೆಲವರು ತೀರ ವರ್ಷಗೆ ಕಾಟುಗಳು ಆ ಸಮಯದಲ್ಲಿ ಪಡೆಯಲು ಹಾಕಿ ಖಂಡಿತವಾಗಿ ಚಿಂತಿರ್ತದೆ. ನಾನು ಪ್ರಾಕ್ಟಿಕಲ್ ಮಾಡಿಸಿದ್ದೀನಿ ಅಂತ ಅದು ಕೇಳಾಯ್ತು ನಿಮಗೆ. ಎಲ್ರಿಗೂ ಒಂದೇ ರೀತಿ ಹೋಗೋಗಿ ಹೇಳಕ್ಕಾಗಿಲ್ಲ. ಇದಕ್ಕೆ ಸೇರಿಸ್ತಾ ಇದ್ದೇವೆ ಅಂದ್ರೆ ಇಂಥದಕ್ಕೆ ಸೇರಿಸ್ತು. ಎಲ್ಲ ಬಿಟ್ಟಲ್ಲಿ ಎಲ್ಲರಿಗೂ ತಲುಪಬೇಕದು. ನಾನು ಯಾರೋ ಒಬ್ರು ಹೋಗಿ ಸುಧಾರಣೆ ಮಾಡಿಬಿಟ್ಟಂದ್ರೆ ಸುಧಾರಣೆ ಅಲ್ಲದು. ನನಗೆ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ರು. ನಮ್ಗೆ ತುಂಬಾ ಜನದ ಒಳ ಬಂದಾವ ಇವತ್ತು. ನನಗಿನ್ನ ಅಸಮಾಧಾನ, ಈ ಹಾಲು ತುಂಬೆ ಇರೋದೆಲ್ಲ ಗಿಡಗಳು. ಹಾಗಾಗಿ ಮಿನಿಮಮ್ ಒಂದು 2 ಎಕರೆ ಮಾಡಿ, 2 ಎಕರೆ ಮಾಡೋದ್ರ ಜೊತೆಗೆ ತಪ್ಪು ಗಿಡಗಳನ್ನು ಸರಿ ಮಾಡಿಬಿಟ್ಟು ಮತ್ತೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಅದಕ್ಕೆ ಒಂದು ಗಮನ ಹರಿಸ್ಬೇಕು. ಏನೇನು ಯಾವ ಹಂತದಲ್ಲಿ ಏನು ಮಾಡಬೇಕು ಅದನ್ನು ನೋಡ್ಕೊಂಡು ಮಾಡಿದ್ರೆ, ಆಮೇಲೆ ಯಾವ ಟೈಮಲ್ಲಿ ನೀರು ಕೊಡಬೇಕು ಅದನ್ನು ಸ್ವಲ್ಪ ಗಮನಿಸಿ. ಈಗ ಯಾಕಂದರೆ ಕೆಲವೊಂದು ಡ್ರಿಪ್ ಹಾಕಿರೋರು ಇನ್ ಟೈಮಲ್ಲಿ ಕೊಡ್ತೀರಿ, ಆನ್ ಮಾಡಿದ್ರೆ 2 ಅವರ್ 3 ಅವರ್ ಆನ್ ಮಾಡಿದ್ರೆ ಅದಕ್ಕೆ ಸಾಕು ನೆನ್ಕೋತದೆ. ಆದರೆ ನೀರು ಐಸ್ ನೀರು ಮಾಡ್ತಿರಲ್ಲ, ಅಲ್ಲೇನು ಮಾಡ್ತೀರಿ ನಿಮ್ಗೆ ಗೊತ್ತಾಗಲ್ಲ. ಬೇರೆ ಬೆಳೆ ಯಾವ್ದು ಮಾಡಿರ್ತೀರಿ, ಅದಕ್ಕೆ ಬೆಳೆ ಐಸ್ತೆ ಹಾಕ್ತಿದ್ರಿ, ನಮ್ಮದು ಇದೇ ಬಿಡ ಸಾಕು ಒಂದು ಆವಾಗ ಕೊಟ್ಟಿದ್ದೆ ಒಂದು 10 ದಿನದಲ್ಲಿ ಅಂತ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಆಗ ಏನು ಮಾಡಬೇಕು, ನೋಡ್ಕೋಬೇಕು. 3 4 ದಿನಕ್ಕೋ 5 ದಿನಕ್ಕೋ ಎಷ್ಟು ದಿನಕ್ಕೆ ನಮ್ಮ ಮಣ್ಣಿನ ಗುಣಮಟ್ಟ, ನಮ್ಮ ಜಮೀನಿಗೆ ಯಾವಾಗ ನೀರು ಹಾಸ್ಬೇಕು ಅನ್ನೋದು ನೋಡ್ಕೊಂಡು ಇನ್ ಟೈಮಲ್ಲಿ ಕೊಡ್ತಾ ಹೋದರೆ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಇರ್ತದೆ. ಮತ್ತು ಸೊಪ್ಪಲ್ಲಿ ರಸ ಅಂಶ ಜಾಸ್ತಿ ಇರ್ತದೆ. ಆಗ ರಸಾಂಶ ಜಾಸ್ತಿ ಆದಾಗ ಏನಿರ್ತದೆ, ಹುಳುಗಳು ಕೂಡ ಸೊಪ್ಪು ತಿಂದಂತೂ ದಷ್ಟು ಕೂಡ ಬೆಳೆದು ಒಳ್ಳೆ ಸೈಜ್ ಬರ್ತವೆ. ಗೂಡು ಕೂಡ ಗಟ್ಟಿಯಾಗಿ ಯೂನಿಫಾರ್ಮ್ ಸೈಜಲ್ಲಿ ಕಟ್ತವೆ. ಆಗ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು 2 ಮಾತಿನ